ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲೆ ಎಲ್ಲ ಸಕ್ಕರೆ ಕಾರ್ಖಾನೆಗಳು 2 ದಿನಗಳಲ್ಲಿ ಏಕರೂಪ ದರ ನಿಗದಿಪಡಿಸಬೇಕು ಎಂದು ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರಾದ BR ಪಾಟೀಲ್ ಅವರು ಸೂಚನೆ ನೀಡಿದ್ದಾರೆ. ಪ್ರಸಕ್ತ 2025-26ನೇ ಸಾಲಿನ ಜಿಲ್ಲೆಯಲ್ಲಿ ಬೆಳೆಯಲಾದ ಕಬ್ಬು ಇದೀಗ ಕಟಾವು ಮಾಡಬೇಕಿರುವ ಹಿನ್ನೆಲೆಯಲ್ಲಿ ರೈತರ ಹಿತದೃಷ್ಟಿಯಿಂದ ಕಲಬುರಗಿ ಜಿಲ್ಲೆಯ ಎಲ್ಲ ಸಕ್ಕರೆ ಕಾರ್ಖಾನೆಗಳು 2 ದಿನದಲ್ಲಿ ಏಕರೂಪ ದರ ನಿಗದಿಪಡಿಸಬೇಕು ಎಂದು ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ BR ಪಾಟೀಲ್ ಸೂಚನೆ ನೀಡಿದ್ದಾರೆ. ಸೋಮವಾರ ಇಲ್ಲಿನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಸಕ್ಕರೆ ಕಾರ್ಖಾನೆ ಪ್ರತಿನಿಧಿಗಳು ಹಾಗೂ ಕಬ್ಬು ಬೆಳೆಗಾರರ ರೈತ ಮುಖಂಡರೊಂದಿಗೆ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿದ ಅವರು ದರ ನಿಗದಿ ಮಾಡದೆ ಕಬ್ಬು ನುರಿಸುವ ಕಾರ್ಯಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದಿರುವುದರಿಂದ ಕಾರ್ಖಾನೆಗಳು ಬಿತ್ತಂಡವಾದ ಬಿಟ್ಟು ರೈತರಿಗೆ ನ್ಯಾಯಯುತ ದರ ಕನಿಷ್ಠ 3,000 ರೂಪಾಯಿ ಘೋಷಿಸಿ ಕಬ್ಬು ನುರಿಸುವ ಕೆಲಸ ಪ್ರಾರಂಭಿಸಬೇಕು ಎಂದರು. ಈಗಾಗಲೇ ಖರೀಫ್ ರೇಬಿ ಹೋಗಿದೆ. ಅತಿವೃಷ್ಟಿಯಿಂದ ರೈತರು ಕಂಗಾಲಾಗಿದ್ದಾರೆ. ಸ್ಥಳೀಯವಾಗಿ ಕರೆಂಟ್, ನೀರು, ವಿದ್ಯುತ್ ಪಡೆಯುವ ನೀವುಗಳು ಅಂದರೆ ಕಾರ್ಖಾನೆಗಳು ರೈತರ ವಿಷಯದಲ್ಲಿ ಉದಾರತೆ ತೋರಿಸಬೇಕು. ದರ ನಿಗದಿ ಮಾಡದೆ ಕಬ್ಬು ಕಟಾವಿಗೆ ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ BR ಪಾಟೀಲ್ ಅವರು ಸಭೆಯಿಂದಲೇ ಸಕ್ಕರೆ ಖಾತೆ ಸಚಿವ ಶಿವಾನಂದ ಪಾಟೀಲ್ ಅವರಿಗೆ ದೂರವಾಣಿ ಕರೆ ಮಾಡಿ ರೈತರಿಗೆ ನ್ಯಾಯ ಒದಗಿಸುವಂತೆ ಕೋರಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿ B ಫೌಜಿಯಾ ತರನ್ನುಂ ಅವರು ಮಾತನಾಡಿ, ಕಬ್ಬಿಗೆ ದರ ನಿಗದಿ ಕುರಿತು ಈಗಾಗಲೇ ಕಾರ್ಖಾನೆ ಮತ್ತು ರೈತ ಮುಖಂಡರ ಜೊತೆ 10 ಬಾರಿ ಸಭೆ ನಡೆಸಿದ್ದೇನೆ. ಏಕರೂಪ ದರ, ದ್ವಿಪಕ್ಷೀಯ ಒಪ್ಪಂದ, ಕಾರ್ಖಾನೆಗಳಲ್ಲಿ ರೈತರಿಗೆ ಮೂಲ ಸೌಕರ್ಯ ಕಲ್ಪಿಸುವುದು, ರೈತರಿಗೆ ಮೋಸವಾಗದಂತೆ ತೂಕದಲ್ಲಿ ಪಾರದರ್ಶಕತೆ, SMS ಸೇವೆ ಸೇರಿದಂತೆ ಅನೇಕ ವಿಷಯಗಳ ಕುರಿತು ಲಿಖಿತವಾಗಿ ಜಿಲ್ಲಾಡಳಿತದಿಂದ ನಿರ್ದೇಶನ ನೀಡಿದ್ದರೂ ಕಾರ್ಖಾನೆಯವರು ಪಾಲಿಸುತ್ತಿಲ್ಲ. ಈ ಬಗ್ಗೆ ಕಬ್ಬು ಆಯುಕ್ತರಿಗೆ ವರದಿ ನೀಡುತ್ತೇನೆ ಎಂದರು. ಈ ಸಭೆಯಲ್ಲಿ ಅಫ್ಜಲ್ಪುರ್ ಶಾಸಕರಾದ MY ಪಾಟೀಲ್, ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರಾದ ಭೀಮರಾವ್, ಜಂಟಿ ಕೃಷಿ ನಿರ್ದೇಶಕರಾದ ಸಮದ್ ಪಟೇಲ್, ತೋಟಗಾರಿಕೆ ಉಪನಿರ್ದೇಶಕರಾದ ಸಂತೋಷ್ ಇನಾಮದಾರ್ ಸೇರಿದಂತೆ ಕಲಬುರಗಿ ಜಿಲ್ಲೆಯ KPR ಶುಗರ್ಸ್ ಅಂಡ್ ಅಪ್ಪಾರೆಲ್ಸ್ ಲಿಮಿಟೆಡ್, NSL ಶುಗರ್ಸ್, ಶ್ರೀ ರೇಣುಕಾ ಶುಗರ್ಸ್ ಲಿಮಿಟೆಡ್, ದಿ ಉಗರ್ ಶುಗರ್ ವರ್ಕ್ಸ್ ಲಿಮಿಟೆಡ್, ಸಿದ್ಧಸಿರಿ ಸೌಹಾರ್ದ ಸಹಕಾರಿ ನಿಯಮಿತ ಹಾಗೂ ಯಾದಗಿರಿ ಜಿಲ್ಲೆಯ ಕೋರ್ ಗ್ರೀನ್ ಶುಗರ್ ಅಂಡ್ ಫ್ಯೂಯಲ್ಸಸ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆಯ ಪ್ರತಿನಿಧಿಗಳು, ರೈತ ಮುಖಂಡರು, ವಿವಿಧ ರೈತ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಸರ್, 6ನೇ ತಾರೀಕು ಅಫ್ಜಲ್ಪುರ್ ಸಂಪೂರ್ಣವಾಗಿ ಬಂದ್ ಮಾಡ್ಬೇಕಂತ ಸರ್. ಸ್ವಯಂ ಪ್ರೇರಿತವಾಗಿ ಎಲ್ಲರೂ ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ವ್ಯಾಪಾರ ಸಂಘಟನೆಗಳು, ಆಟೋ ಚಾಲಕರು ಎಲ್ಲರೂ ಸೇರಿ ಸ್ವಯಂ ಪ್ರೇರಿತ ಬಂದ್ ಮಾಡ್ತೀವಿ ಸರ್. ಯಾಕಂದರೆ ನಿನ್ನೆ DC ಅವರು ಕೂಡ ಕಾರ್ಖಾನೆಗಳು ಮತ್ತು ರೈತರದು ಮತ್ತು DC ಅವ್ರದ್ದು MLA BR ಪಾಟೀಲ್ ಮತ್ತು MI ಪಾಟೀಲ್ ಅವ್ರುಗಳು ಮೀಟಿಂಗ್ ಆಯ್ತು ಸರ್. ಕಾರ್ಖಾನೆಯವರು ಹಿಡಿದ ಮೊಂಡತನವನ್ನು ಇನ್ನೂವರೆಗೂ ಬಿಡ್ತಾ ಇಲ್ಲ ಸರ್. ಈಗ ಬೆಳಗಾವಿ ಮಾದರಿಯಲ್ಲಿ ಕೂಡ ನಮ್ಮಲ್ಲೂ ಅಫ್ಜಲ್ಪುರ್ ಬಂದ್ ಮಾಡಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ರೀ. ಆದ ಕಾರಣ ನಮ್ಮದು ಬೇಡಿಕೆ ಏನದು ಸರ, 3,500 ರೂಪಾಯಿ ಪ್ರತಿ ಟನ್ನಿಗೆ ಕೊಡ್ಬೇಕು ಸರ. ಮತ್ತು ರೈತರು ಬಂತ ಗಾಡಿ ಸರ ವೇಬ್ರಿಡ್ಜ್ ರೆಡಿ ಮಾಡ್ಬೇಕು ಸರ್. ಇವರು ತೂಕದಾಗ ಮೋಸ ಆಗ್ಬಿಡತ್ತೆ ಹೇಳಿ SMS ನಮ್ಮ ಉಳಿದ ಬಾಕಿ ಹಣ ಮತ್ತು ಪಾವತಿಯಾಗ SMS ಬರೋಕೆ ಸರ್. ರೈತರ ಮಧ್ಯೆ ಜಗಳ ಹಚ್ಚೋದು ಫಸ್ಟ್ ಕಾರ್ಖಾನೆದವ್ರು ಬೆಳಿಬೇಕು. ಹ್ಯಾಂಗೆ ಮಾಡ್ತಾರೆ ಸರ್ ರೈತ ಅಂದ್ರೆ, ಈ ಸದ ಇವ್ನು ಹೊಲ ಕಟ್ಸೋದು ಸರ್, ನಮ್ಮ ಹೊಲ ಆಮೇಲೆ ಬಿಟ್ಕೆ ನಾವೇ ಜಗಾಡ್ಬೇಕು ಸರ್. ಅವರು ಫ್ಯಾಕ್ಟ್ರಿ ಚಾಲು ಮಾಡ್ಕೊಂಡು ಯಾವುದೇ ರೇಟ್ ನಿಗದಿ ಮಾಡದೆ ಕಾರ್ಖಾನೆ ಚಾಲು ಮಾಡಲು ನಾವು ರೈತ ಸಂಘದವ್ರು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳ್ತೀವಿ ಸರ್. ಜಿಲ್ಲಾಡಳಿತ ಏನು ಹೇಳ್ತೀವಿ ಸರ್, 3,000 ಆದರೂ ನಾವು ಒಪ್ಪಿಸ್ತೀವಿ ಅಂತ ಹೇಳ್ತಾರೆ ಸರ್. ಅದಕ್ಕೂ ಕೂಡ ಅವರು ಕಾರ್ಖಾನೆದವ್ರು ಯಾವುದೇ ಧ್ವನಿ ಎತ್ತಿಲ್ಲ ಸರ್. ಒಂದು ಮಾತು ಕೂಡ ಮಾತಾಡಿಲ್ಲ ಸರ್. ನಿನ್ನೆ ಮೀಟಿಂಗ್ದಾಗ ಅವರು ಒಂದೇ ಒಂದು ಮಾತನ್ನು ಕೂಡ ಮಾತಾಡಲ್ಲ. ಆದ ಕಾರಣ ಜಿಲ್ಲಾಡಳಿತ ಮತ್ತು ಕಾರ್ಖಾನೆದವರು ಇವರಿಬ್ಬರು ಸೇರೇ ಈ ಪಿತೂರಿ ನಡೆಸ್ಯಾರ ಅಂತೇಳಿ ನಾವು ರೈತ ಸಂಘದವ್ರು ಆಗ್ರಹ ಮಾಡ್ತೀವಿ ಸರ್. ರೈತರ ಬೇಡಿಕೆ 3,500 ಇದೆ ಸರ್. ಈ ಜಿಲ್ಲಾಡಳಿತ DC ಮೇಡಮ್ ಏನು ಹೇಳ್ತಾರೆ, 3,000ಕ್ಕಾದ್ರೂ ನಾವು ಒಪ್ಪಿಸ್ತೀವಿ ಅಂತಾರೆ. ಯಾವುದೇ ಕಾರ್ಖಾನೆದವರು ಕೂಡ ಅದ್ರ ಬಗ್ಗೆ ಧ್ವನಿ ಸೂಡ ಎತ್ತಿಲ್ಲ ಸರ್. ಸುಮ್ಮ ಆಟಕ್ಕೆ ಬಂದು ಊಟಕ್ಕೆ ಹೋದಂಗೆ ಆಗ್ಯದ ಸರ್. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಹಾಗೂ ಮಾಧ್ಯಮ ಮಿತ್ರದವರಿಗೂ. ನಿನ್ನೆ ಏನದ BR ಪಾಟೀಲ್ ಸಾಹೇಬರು, MI ಪಾಟೀಲ್ ಸಾಹೇಬರು ಮತ್ತು ಜಿಲ್ಲಾಧಿಕಾರಿಗಳು ಕೂಡಿ ಮೀಟಿಂಗ್ ಮಾಡಿದರು. ಇದಕ್ಕಿಂತ ಹಿಂದೆ ಏನದ ರೈತರ ಪರವಾಗಿ 4 ಬಾರಿ ಮೀಟಿಂಗ್ ಮಾಡಿದರು. ಯಾವುದೇ ಮೀಟಿಂಗಲ್ಲಿ ಎಲ್ಲರೂ ಇವರು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು, ರೈತರು ಮತ್ತು ಎಲ್ಲ ಅಧಿಕಾರಿಗಳು ಎಲ್ಲರೂ ಬಂದು ಭಾಗವಹಿಸಿದ್ರು. ಇವರಿಗೆ ಏನದ ಮೊಂಡತನಕ್ಕೆ ಏನು ಹೇಳಿದಾರೆ ಈ ಕಾರ್ಖಾನೆದವ್ರ ಮಾಲೀಕರು. ನಾವು ಎಲ್ಲ ರೈತರ ಬೇಡಿಕೆ ಏನದ ಅವರಿಗೆ ಈಗಾಗಲೇ 3,500 ರೂಪಾಯಿ ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ. ಆ 500 ರೂಪಾಯಿ ಬೇಡಿಕೆಯೂ ಅವರಿಗೆ ಪೂರ್ಣ ಒಪ್ಕೊಳ್ಳೋಕೆ ಅವರು ಅರ್ಹರಾಗಿಲ್ಲ.
ಬರೀ ಮೀಟಿಂಗಿಗೆ ಬರೋದು ಕೂತ್ಕೊಳ್ಳೋದು ಎದ್ದು ಹೋಗೋದು ಯಾವುದೇ ರೀತಿ ಚರ್ಚೆನೂ ಮಾಡ್ತಿಲ್ಲ. ಯಾಕೆ ಚರ್ಚೆ ಮಾಡ್ತಿಲ್ಲ ಅಂತ ಕೇಳಿದ್ರೆ ನಮ್ಮ ಮಾಲೀಕರು ಸಿಂಗಾಪುರಲ್ಲಿದ್ದಾರೆ, ನಮ್ಮ ಮಾಲೀಕರು ಅಮೇರಿಕಾದಲ್ಲಿದ್ದಾರೆ, US ನಲ್ಲಿದ್ದಾರೆ, ಇದೇ ಮಾತು ಹೇಳ್ತಿದ್ದಾರೆ. ಮತ್ತು ನಿಮ್ಮ ಮಾಲೀಕರಲ್ಲಿದ್ದರೆ ನೀವು ಮೀಟಿಂಗ್ ಯಾಕೆ ಅಟೆಂಡ್ ಆದ್ರಿ? ಈಗ 4 ಬಾರಿ ಮೀಟಿಂಗ್ ಆಯಿತು, ಇದೇ ಮಾತು ಹೇಳ್ತಿದ್ರಿ. ಮೊನ್ನೆ ಜಿಲ್ಲಾ ಮೇಡಮ್ ಅವರು ನಾವು ಜಿಲ್ಲಾಧಿಕಾರಿಗಳು ಹೇಳಿದ್ರು ನಮಗೆ 3,000 ಇಸ್ಕೊಡ್ತೀವತ್ತ. ಜಿಲ್ಲಾ ಮೇಡಮ್ ಅವರು ಅಲ್ಲಿ ವಿನಂತಿ, ಮೇಡಮ್ ನೀವೇ 3,000 ಅಂದ್ರೆ ಅವರು ಕಾರ್ಖಾನೆ ಮಾಲೀಕರು ಜಿಲ್ಲಾಧಿಕಾರಿನೇ 3,000 ಅಲ್ಲಕತ್ತಾರ, ನಾವು ಏನಾದರೂ ಕಮ್ಮಿ ಮಾಡ್ಬೋದು ಅಂತ ಅವ್ರ ತಲೆಯಲ್ಲಿ ಓಡಿಸ್ತಾರೆ. ಏನೂ ಇಲ್ಲ ಮೇಡಮ್, 3,400 ರೂಪಾಯಿ ಕಬ್ಬಿನ ಬೆಲೆ ನಿಗದಿ ಆಗಬೇಕು. ಈಗ 4 ಮೀಟಿಂಗ್ ಏನದ ನೀವು ಜಿಲ್ಲಾಧಿಕಾರಿಗಳು ಮಾಡಿದರೆ ಈ ಮೀಟಿಂಗಕ್ಕೆ ಇವರು ಕಾರ್ಖಾನೆ ಮಾಲೀಕರು ಯಾವುದೇ ಒಂದು ಒಪ್ಪಿಗೆ ಕೊಡ್ತಾ ಇಲ್ಲ. ಈಗ ಜಿಲ್ಲಾಧಿಕಾರಿಗಳಿಗೆ ತಾವು ಈ ಥರ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದ್ರೆ ಸಾಮಾನ್ಯ ರೈತರ ಗತಿ ಏನಾಗಿದೆ? ಈಗ ನಿಮ್ಮ ಮಾತೆ ಅವ್ರು ಕೇಳಿದ್ರೆ ನಮ್ಮ ಮಾತೆ ಕೇಳ್ತಾರೆ. ಈ ಹೋರಾಟ ಏನದ ನಿಮ್ಮ ಮಾತು ಕೇಳಿಲ್ಲ ಅಂದ್ರೂ ನಾವು ಇವತ್ತು 6ನೇ ತಾರೀಕು ಏನದ ಅಫ್ಜಲ್ಪುರ್ ಬಂದ್ ಕರೆ ಕೊಟ್ಟಿದ್ದೇವೆ. ಈ ಬಂದ್ ಕರೆ ಮೂಲಕ ಅವರಿಗೆ ನಾವು ಬಿಸಿ ಮುಟ್ಟಿಸ್ತೀವಿ. ಒಂದು ವೇಳೆ ಇವರು ಅದಕ್ಕೂ ಎಚ್ಚೆತ್ಕೊಳ್ಳಲಿಲ್ಲ ಅಂದ್ರೆ ಮುಂದಿನ ಪರಿಣಾಮ ಉಗ್ರ ಹೋರಾಟ ಆಗಿರ್ತದೆ. ಇದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ.